ಇರೋದು ವಿಶ್ವವಿಖ್ಯಾತ ಕಲ್ಲಿನ ರಥ. ಈ ಕಲ್ಲಿನ ರಥದ ಮುಂದ್ಗಡೆ ಇರುವ ಆನೆಗಳು ನಂತರದಲ್ಲಿ ತಂದಿಟ್ಟಿದ್ದು ಅಂತ ಹೇಳಲಾಗ್ತದೆ. ನಿಜ ಹೇಳಬೇಕು ಅಂದರೆ ಕಲ್ಲಿನ ರಥವನ್ನು ಹೆಂಗೆ ಡಿಸೈನ್ ಮಾಡಲಾಗಿದೆ ಅಂದರೆ ಅದರ ಮೇಲೆ ಒಂದು ಗೋಪುರ ಇತ್ತು, ಅದು ಈಗ ಕಾಲಗರ್ಭದಲ್ಲಿ ಬಿದ್ದು ಹೋಗಿದೆ. ಈ ಕಲ್ಲಿನ ಮಂಟಪದ ಚಕ್ರಗಳು ಹೆಂಗಿದಾವೆ ಅಂತಂದರೆ ಈ ಕಲ್ಲಿನ ಮಂಟಪವನ್ನು ಕೂಡ ಉತ್ಸವದಲ್ಲಿ ಭಕ್ತರು ತೇರು ಥರ ಇದನ್ನು ಎಳಿಬೋದಾಗಿತ್ತು ಅಂತ ಒಂದು ಇದು ಇದೆ. ಇದನ್ನು ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತಂದರೆ ಕಲ್ಲಿನ ಮಂಟಪ ಅಂದರೆ ನಿಮಗೆ ಕಣ್ಣುಗಳೆರಡು ಸಾಲೋದಿಲ್ಲ, ಅಷ್ಟು ಸುಂದರವಾಗಿ ಈ ಕಲ್ಲಿನ ಮಂಟಪ ಇದೆ. ಇದರಲ್ಲಿ ಗರುಡನ ಒಂದು ಮೂರ್ತಿ ಇದೆ, ಹಿಂದುಗಡೆ ಕೂಡ ಗರುಡಗಳಿವೆ. ಇದನ್ನು ಸುಂದರವಾಗಿ ಮಾಡಿ ಕಲ್ಲಿನಿಂದ ಸಿಂಗಲ್ ಸ್ಟೋನಿಂದ ಒಂದು ರಥವನ್ನು ಮಾಡಬಹುದು ಅನ್ನೋ ಒಂದು ಕಲ್ಪನೆ ಅತ್ಯದ್ಭುತವಾಗಿತ್ತು ಅಂತ. ಕಲ್ಲಿನ ರಥ ವಿಶ್ವವಿಖ್ಯಾತ ಹಂಪಿ ದೇವಾಲಯ, ವಿಜಯನಗರದ ಸಾಮ್ರಾಜ್ಯದ ಕುರುಹಾಗಿ ನಿಂತಿರುವ ಈ ಗೋಪುರ ಹಾಗೂ ಕಲ್ಲಿನ ರಥನ ನಿಮಗೆ ತೋರಿಸ್ತಾ ಇದ್ದೀನಿ.